ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಶನಿವಾರ, ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತಂದೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಅಷ್ಟೊಂದೇನಿಲ್ಲ, ಸ್ವಲ್ಪ ಏನೇನು ಮೇಲ್ಗಡೆ ಸಾಮಾನು ಬೇಡದಿರೋಂಥ ಇದಾವೆ ಅವನ್ನೆಲ್ಲ ತೆಗೆದು ಹೊರಗಡೆ ಹಾಕೋಣ ಅಂತಂದೇಳಿ ಇದು ಮಾಡ್ಕೊಂಡಿದ್ದೀನಿ. ಮನೆ ಕ್ಲೀನ್ ಮಾಡಬೇಕಿತ್ತು, ಆದರೆ ಶಿವರಾತ್ರಿಗೆ ಬಣ್ಣ ಬಳಸೋಣ ಅಂತ ನಮ್ಮ ಮನೆಯವ್ರು ಹೇಳಿದರು. ಇವಾಗ ದುಡ್ಡಿಲ್ಲ, ನೋಡೋಣ, ಅಷ್ಟೊತ್ತಿಗೆ ಶಿವರಾತ್ರಿಗೆ ದುಡ್ಡು ಹೊಂದಿಸ್ಕೊಂಡು ಮನೆ ಬಳಸಿದ್ರೆ ಆಯ್ತಂತ ಹೇಳಿ ಅದಕ್ಕೋಸ್ಕರ ಸ್ವಲ್ಪನೇ ಮನೆ ಐಟಮ್ಸ್ ಏನು ಬೇಡವೋ ಅವನ್ನೆಲ್ಲ ತೆಗ್ದು ಹಾಕೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ತೆಗಿಬೇಕು, ಬನ್ನಿ. ಈಗ ಮೊದಲು ಆ ಮೇಲ್ಗಡೆ ಇರೋಂಥ ಒಂದಷ್ಟು ಐಟಮ್ಸ್ ಇದ್ದಾವೆ, ಅಂದರೆ ಬೇಡದೇ ಇರೋಂಥವು, ಅವನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಹಾಕ್ಕೋತಾ ಇದ್ದೀನಿ. ಏನಕ್ಕಂದರೆ ಅಲ್ಲಿ ಸ್ವಲ್ಪ ಫ್ರೀ ಆಯಿತು ಅಂದರೆ ಏನಾದರೂ ಮತ್ತೆ ಒಂದಷ್ಟು ಬೇಕಿರೋಂಥ ಸಾಮಾನುಗಳ್ನ ಇಟ್ಕೋಬೋದು. ಅದಕ್ಕೆ ಅಲ್ಲಿರೋದನ್ನೇ ಫಸ್ಟ್ ಕ್ಲೀನ್ ಮಾಡೋಣ. ತುಂಬಾ ಬೇಡದೇ ಇರೋಂಥ ಸಾಮಾನುಗಳಿದ್ದಾವೆ ಅಂತ ಹೇಳಿ ಅದು ಶೆಲ್ಫ್ ಮೇಲೆ ಹತ್ಕೊಂಡು ತೆಗಿತಾ ಇದ್ದೀನಿ. ಕೆಳಗಡೆ ನಿಂತ್ಕೊಂಡು ತೆಗಿಯೋದಕ್ಕೆ ಹೋದರೆ ಸಿಗೋದಿಲ್ಲ. ಮತ್ತು ಮೇಲ್ಗಡೆ ಎಲ್ಲ ಮೂಲೆಯಲ್ಲೆಲ್ಲ ಇದ್ವು ಕೆಲವೊಂದಷ್ಟು. ನನ್ನ ಮಕ್ಕಳು ಆಟ ಸಾಮಾನೆಲ್ಲ ಅದರಲ್ಲೇ ತುರುಕ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಯೂಸ್ ಮಾಡದೇ ಇರೋಂಥ ಒಂದು ಬಾಕ್ಸ್ಗಳು ಮತ್ತು ಏನದು ಕ್ಲಿಪ್ಸು ಅದೇನೇನೋ ಅಲ್ಲೇ ಇದ್ವು, ಅದನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ಕ್ರೂ ಡ್ರೈವರು ಮತ್ತು ಒಣಮೆಣಸಿಕಾಯಿ ಅದು ಚೀಲ ಎಲ್ಲ ಇದ್ವು, ಅದೆಲ್ಲ ಮತ್ತೆ ತೆಗೆದು ಕಡೆಗಿಟ್ಟು, ಮತ್ತು ಏನಾದರೂ ಚೀಲಗಳವೆಲ್ಲ ಬೇಡದಂಥ ಚೀಲ ಎಲ್ಲ ಇದ್ವು, ಅದನ್ನು ಕೂಡ ಒಂದು ಕವರಲ್ಲಿ ಹಾಕಿಟ್ಟಿದ್ವಿ, ಅದನ್ನು ಕೂಡ ತೆಗೆದೆ. ಚೀಲದಲ್ಲೆಲ್ಲ ಅದು ಕಿವಿ ಕ್ಲೀನ್ ಮಾಡ್ಕೋತೀವಲ್ಲ, ಹತ್ತಿದ್ದು ಅದೆಲ್ಲ ಇದ್ವು, ಅದೆಲ್ಲ ಬಿದ್ದುಬಿಟ್ಟಿದ್ವು ಎಲ್ಲ. ಮತ್ತು ಅದನ್ನೆಲ್ಲ ತೆಗೆದು ಮತ್ತೊಂದು ಕವರಲ್ಲಿ ಹಾಕಿ ಅದನ್ನು ಕೂಡ ಎತ್ತಿಟ್ಟೆ, ಮತ್ತೆ ಬರ್ತದೆ ಅಂತ ಹೇಳಿ. ಇವಾಗ ಅದೇ ಶೆಲ್ಫ್ ಕೆಳಗಡೆ ಬಾಕ್ಸ್ ಎಲ್ಲ ಇದ್ವಲ್ಲ ಅಕ್ಕಿದು, ಅದನ್ನೆಲ್ಲ ತೆಗೆದು ಅಲ್ಲೆಲ್ಲ ಧೂಳ ಕೊಡ್ಕೋಬೇಕು. ಏನಕ್ಕಂದರೆ ಸ್ವಲ್ಪ ಧೂಳ ಜಾಸ್ತಿ ಇದೆ, ಸಿಮೆಂಟ್ ಎಲ್ಲ ಉದುರ್ತಾ ಇದೆ ಅದು ಮೂಲೆಯಲ್ಲೆಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಬೇಕಾದ್ರೆ ಒಂದಷ್ಟು ಐಟಮ್ಸ್ ಬೇಕಿದ್ವಲ್ಲ, ಅವನ್ನೆಲ್ಲ ತಂದಿದ್ದೆ. ಆವಾಗ ಅದನ್ನೆಲ್ಲ ಅಲ್ಲೇ ಇಕ್ಬಿಟ್ಟಿದ್ದೀನಿ ಕೆಳಗಡೆ. ಅದನ್ನಷ್ಟನ್ನು ಕ್ಲೀನ್ ಮಾಡಬೇಕು. ಧೂಳ ನೋಡಿದರೆ ಭಾಳ ಐತಿ, ಮತ್ತು ಸಿಮೆಂಟೆಲ್ಲ ಉದುರೈತಲ್ಲ, ಅದನ್ನಷ್ಟು ಕ್ಲೀನ್ ಮಾಡಬೇಕು. ಇವಾಗ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಲ್ಗೆಗಳು ಅವೆಲ್ಲ ಅಲ್ಲೇ ಇಕ್ಕಿದ್ವಿ, ಅದನ್ನಿಟ್ಟು ಅದ್ರ ಮೇಲ್ಗಡೆ ಬಕೆಟೆಲ್ಲ ಇಟ್ಟು ಅಕ್ಕಿ ಹಾಕಿದ್ವಿ. ಇವಾಗ ಅದನ್ನೆಲ್ಲ ತೆಗೆದು ಧೂಳ ಕೊಡ್ಕೋತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ತೊಗೊಂಡು ಕ್ಲೀನಾಗಿ ಒರೆಸ್ಕೋಬೇಕು. ಇಲ್ಲಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ನ, ಅಲ್ಲಿ ಮೂಲೆಯಲ್ಲೆಲ್ಲ ಭಾಳ ಒಂಥರ ಧೂಳು ಅದೆಲ್ಲ ಸಿಮೆಂಟಿಂದೆಲ್ಲ ಇತ್ತು. ಒಂಥರ ತ್ಯಾವಸಿ ಅಂತಾರಲ್ಲ, ನೀರೆಲ್ಲ ಬಿದ್ದು ಇದಾಗಿತ್ತು. ಅದೆಲ್ಲ ಅಲ್ಲಿ
ಒಂದು ದೊಡ್ಡ ಜರಿನೇ ಕಾಣಿಸ್ಕೊಂತು. ಅದು ನೋಡಿಬಿಟ್ಟು ಹೆದರಿಕೆನೇ ಆಗಿಬಿಡ್ತು. ಅದನ್ನ ಹಿಡಿಯೋಣ ಅಂತಂದು ಒಂದು ಬಟ್ಟೆ ತೊಗೊಂಡಷ್ಟರಲ್ಲಿ ಅದು ಮಿಸ್ ಆಗಿಬಿಡ್ತು. ಅದು ಅಷ್ಟು ದೊಡ್ಡ ಜರಿನ ನಾವು ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದೆ ಆ ಥರ ಜರಿನ. ಆದರೆ ಒಂಥರ ಭಯ ಆಯಿತು. ಇಡೀ ಅಂತ ಹೇಳಿದ್ರು ಅಮ್ಮ ಒಂದು ಬಟ್ಟೆ ತೊಗೊಂಡು. ಆ ಬಟ್ಟೆ ತೊಗೋಣ ಅಂತ ಹೇಳಿ ಒಂದು ಸ್ವಲ್ಪ ಈ ಕಡೆ ಟರ್ನಾಗಿ ಒಂದು ಸ್ವಲ್ಪ ತಿರುಗೋಷ್ಟರಲ್ಲೇ ಅದು ಎಲ್ಲಿ ಹೋಗ್ಬಿಡ್ತೋ ಏನೋ, ಹುಡುಕ್ದೆ ಸಿಗಲೇ ಇಲ್ಲ. ಆಮೇಲೆ ಭಯದಲ್ಲೇ ನಿಧಾನಕ್ಕೆಲ್ಲ ತೆಗಿತಾ ಇದ್ದೆ. ಐಟಮ್ಸ್ನೆಲ್ಲ ತೆಗೆದು ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಷ್ಟು ಐಟಮ್ಸ್ನ ಒಂದೊಂದಾಗೆ ನಿಧಾನಕ್ಕೆ ತೆಗೆದು ನೋಡ್ತಾನೆ ಭಯದಲ್ಲೇ ತೆಗಿತಾ ಇದ್ದೀನಿ. ಹಾಗೆ ಎಲ್ಲಿ ಕೊಡ್ಪಂದ ಹತ್ರ ಹೋಗಿತೋ ಗೊತ್ತಿಲ್ಲ. ಅಲ್ಲೂ ಒಂದು ಸಲ ಎಲ್ಲ ಕ್ಲೀನ್ ಮಾಡಿ ತೆಗೆದು ನೋಡಬೇಕು. ಭಾಳ ಸಾಮಾನುಗಳಿದ್ರೆ ಹಿಂಗೆ ಆಗೋದು. ಎಲ್ಲಿ ಬೇಕಲ್ಲೇ ಮೂಲೆಯಲ್ಲೆಲ್ಲ ಈ ಥರ ಜರಿಗಳೆಲ್ಲ ಬಂದುಬಿಡ್ತವೆ. ಅದರಲ್ಲಿ ಬೇರೆ ತ್ಯಾವ್ಸ್ ಇರ್ತಾವಲ್ಲ, ಹಂಗಾಗಿ ಜರಿ ಹುಳುಗಳು ಅವೆಲ್ಲ ಜಾಸ್ತಿ ಬಂದುಬಿಡ್ತವೆ. ಇವಾಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಿಮೆಂಟ್ ಎಲ್ಲ ಉದುರ್ತಾ ಇದೆ. ಅದನ್ನು ಕೂಡ ಸಿಮೆಂಟ್ ಮಾಡಬೇಕಿತ್ತು, ಆದರೆ ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಏನೂ ಮಾಡಲಿಲ್ಲ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ, ಆ ಟೈಮಲ್ಲಿ ಎಲ್ಲ ಸಿಮೆಂಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದ್ವಿ. ಇದ್ದಿದ್ದರಲ್ಲೇ ಸ್ವಲ್ಪ ಚೆನ್ನಾಗಿ ಜೋಡಿಸ್ಕೊಂಡ್ರೆ ಆಯಿತು. ಮತ್ತು ಏನು ಹೊಸ್ದಾಗಿ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡೋಣ, ನೋಡೋಣ. ಅದರಲ್ಲಿ ಬೇರೆ ಇವಾಗ ಲಾಕ್ಡೌನ್ ಅಂತಂದು ಬೇರೆ ಹೇಳಕತ್ತಾರ ಅಂತಂದು ಇದ್ದಿದ್ದರಲ್ಲೇ ಸ್ವಲ್ಪ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಇವಾಗೆಲ್ಲ ಸಾಮಾನುಗಳೆಲ್ಲ ತೆಗೆದು ನೆಲ ಒರೆಸ್ಕೊತಾ ಇದ್ದೀನಿ. ಅಲ್ಲಿ ನೆಲ ಒರೆಸ್ಕೊಂಡು ಸ್ವಲ್ಪ ಸೋಪಿನ ಪೌಡ್ರ್ ಹಾಕಿ ಒರೆಸ್ತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಧೂಳು ಅದೆಲ್ಲ ಇರ್ತೈತಲ್ಲ, ಸೋಪಿನ ಪೌಡ್ರ್ ಹಾಕಿ ಒರೆಸ್ಬಿಟ್ರೆ ಸ್ವಲ್ಪ ಕ್ಲೀನ್ ಆಕತಿ. ಮಣ್ಣು ಗಿಣ್ಣೆಲ್ಲ ಇದ್ದರೆ ಅದೆಲ್ಲ ಹೋಕ್ಕತ್ತೆ ಅಂತ ಹೇಳಿಬಿಟ್ಟು ಒರೆಸ್ಕೊತಾ ಇದ್ದೀನಿ. ಮೇಲ್ಗಡೆ ಬಾಕ್ಸಲ್ಲಿ ಒಂದಷ್ಟು ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋ ಅಂಥ ಒಂದು ಕಾಳು, ಬೆಲ್ಲ ಅವನ್ನೆಲ್ಲ ಹಾಕಿಟ್ಟಿದ್ದೆ. ಅದನ್ನೆಲ್ಲ ತೆಗೆದು ಮತ್ತೆ ಕ್ಲೀನಾಗಿ ಬಾಕ್ಸೆಲ್ಲ ತೊಳೆದು ಮತ್ತೆ ಇಕ್ಬೇಕು ಅವನ್ನೆಲ್ಲ. ಸ್ವಲ್ಪ ಬೆಲ್ಲ ಬೂಸ್ಟ್ ಒಂಥರ ಇರುವೆ ಗೂಡು ಥರ ಇದಾಗಿಬಿಟ್ಟಿತ್ತು. ಅದನ್ನೆಲ್ಲ ತೆಗೆದು ಮತ್ತು ಸ್ವಲ್ಪ ಬಿಸಿಲಿಗೆಲ್ಲ ಇದು ಮಾಡಿ ಮತ್ತೆ ತೆಗ್ದಿಕ್ಬೇಕು. ಅಂದರೆ ತುಂಬ ಹೊತ್ತು ಬಿಡಬಾರ್ದು. ಸ್ವಲ್ಪ ಇರುವೆದೆಲ್ಲ ಹೋಗೋವರೆಗೂ ಸ್ವಲ್ಪ ಇದು ಮಾಡಿಕೊಂಡು ಆಮೇಲೆ ಮತ್ತು ಬಾಕ್ಸಲ್ಲಿ ಹಾಕಿ ತೆಗ್ದಿಕ್ಬೇಕು. ಇವಾಗ ಅದನ್ನು ಎಲ್ಲ ತೆಗ್ದಿಕ್ತಾ ಇದ್ದೀನಿ. ಇವಾಗ ಬಾಕ್ಸ್ ಎಲ್ಲ ತೊಳ್ಕೊಂಬಂದಿದ್ದಾಯಿತು. ಈಗ ತೊಳ್ಕೊಂಬಂದಾದ್ಮೇಲೆ ಮೊದಲಿಗೆ ತೆಗ್ದಿಕ್ಕಿದ್ನಲ್ಲ ಅದೆಲ್ಲ ಐಟಮ್ಸ್ನ ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ. ರವೆ ಮತ್ತು ಬೆಲ್ಲ, ಶೇಂಗಾ, ಕಡಲೆಕಾಳು, ಹಾಗೆ ಸ್ವಲ್ಪ ಹಾಲಿನ ಪೌಡ್ರು, ಅಂಗನವಾಡೀಲಿ ಕೊಟ್ಟಿರ್ತಾರಲ್ಲ ಹಾಲಿನ ಪೌಡ್ರು, ಅದೂ ಕೂಡ ಇತ್ತು. ಫಸ್ಟಿಗೆ ನನ್ನ ಮಗನಿಗೆ ಹಾಗೆ ನನ್ನ ಮಗಳಿಗೆ ಸೇರಿ ಒಂದು ಪ್ಯಾಕೆಟ್ ಹಾಲಿನ ಪೌಡ್ರು ಕೊಡ್ತಿದ್ರು. ಅದು ಒಂದು ಪ್ಯಾಕೆಟ್ ಹಾಗೆ ಉಳಿದಿತ್ತು. ಇನ್ನೂ ಎಕ್ಸ್ಪೈರಿ ಡೇಟ್ ಏನೂ ಮುಗ್ದಿರಲಿಲ್ಲ. ಅದನ್ನು ಹಾಗೆ ಮತ್ತೆ ತೆಗ್ದಿಟ್ಟೆ. ಹಾಗೆ ಒಂದಷ್ಟು ಅಡುಗೆ ಸಾಮಾನು ಮತ್ತು ಸಾಂಬಾರು ಪೌಡ್ರು ಅವೆಲ್ಲ ಇದ್ವು. ಅವನ್ನೆಲ್ಲ ಕೂಡ ತೆಗ್ದಿಟ್ಟು ಅದನ್ನ ಮೇಲ್ಗಡೆ ಶೆಲ್ಫ್ ಮೇಲೆ ಮತ್ತೆ ಒರೆಸಿ ಮೇಲಿಕ್ತಾ ಇದ್ದೀನಿ. ಹಾಗೆ ಅದಿಷ್ಟು ಕ್ಲೀನ್ ಮಾಡಾದಮೇಲೆ ಮತ್ತೆ ಒಂದು ಸ್ವಲ್ಪ ಶೆಲ್ಫೆಲ್ಲ ಕ್ಲೀನ್ ಮಾಡಬೇಕು. ಈಗ ಬಾಕ್ಸ್ನೆಲ್ಲ ಮೇಲೆ ಎತ್ತಿಕ್ತಾ ಇದ್ದೀನಿ. ಸಾಮಾನೆಲ್ಲ ದಿನಸಿ ಸಾಮಾನೆಲ್ಲ ಅದರೊಳಗಡೆ ಹಾಕ್ಬಿಟ್ಟು ಮೇಲೆ ಎತ್ತಿಕ್ತಾ ಇದ್ದೀನಿ. ಹಾಗೆ ಒಂದಷ್ಟು ಸಾಮಾನುಗಳಿದ್ವಲ್ಲ, ಬೇಡದಿರೋಂಥ ಸಾಮಾನುಗಳೆಲ್ಲ ಇದರಲ್ಲಿ ಹಾಕ್ದೆ ಫಸ್ಟಿಗೆ ಸಿಲ್ವರ್ ಬಾಕ್ಸಲ್ಲಿ. ಆದರೆ ಅದೇನಕ್ಕೂ ಸರಿ ಹೋಗ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ಸಿಲ್ವರ್ ಬಾಕ್ಸಲ್ಲಿರೋದನ್ನ ತೆಗಿಯೋಣ ಅಂತ ನಮ್ಮ ಅಮ್ಮ ಹೇಳಿದರು. ಸರಿ ಅಂತ ಹೇಳ್ಕೊಂಡು ಮತ್ತೆ ಅದನ್ನು ನೋಡ್ತಾ ಇದ್ದೆ. ಸರಿ ಹೋಗುತ್ತೋ ಇಲ್ಲೋ ಅಂತ ಡೌಟಲ್ಲೇ ಇಕ್ಕೋದು ತೆಗಿಯೋದು ಮಾಡ್ತಾ ಇದ್ದೆ. ಆಮೇಲೆ ಬೇಡ ಅಂತ ಹೇಳಿ ಅಮ್ಮ ಮತ್ತೆ ಪ್ಲಾಸ್ಟಿಕ್ ಬಾಕ್ಸ್ ಕೊಟ್ಟರು. ಅದರಲ್ಲಿ ಅಕ್ಕಿ ಹಾಕಿ ಇಟ್ಟಿದ್ವಲ್ಲ, ಆ ಬಾಕ್ಸು ಖಾಲಿಯಾಗಿತ್ತು. ಮತ್ತು ಅದನ್ನೆಲ್ಲ ಮತ್ತೆ ತೊಳೆದು ಅದರೊಳಗಡೆ ಬೇಡದೇ ಇರೋಂಥ ವಸ್ತುಗಳು ಅಂದರೆ ಬಾಟ್ಲುಗಳು ಅವೆಲ್ಲ ಜಾಸ್ತಿ ಇದ್ವು. ಪ್ಲಾಸ್ಟಿಕ್ ಬಾಟ್ಲು, ನೀರಿಂದು, ಮತ್ತು ತಟ್ಟೆಗಳು, ಹಾಗೆ ಬಟ್ಲ ಮತ್ತು ಲೋಟ ಅವೆಲ್ಲ ಜಾಸ್ತಿ ಇದ್ವಲ್ಲ, ಬೇಡದೇ ಇರೋಂಥವು. ಮತ್ತು ತುಂಬ ಹಾಕವು, ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇನ್ನು ಹುಡುಕಿರೋ ತೆಗ್ದಿಕ್ಕೋಣ ಅಂತ ಹೇಳಿ ಅದನ್ನೆಲ್ಲ ತೊಗೊಂಡು ಇದು ಬಾಕ್ಸಲ್ಲಿ ಹಾಕಿ ಕೆಳಗಡೆ ಇಟ್ಟೆ. ಹಾಗೆ ಸ್ವಲ್ಪ ಶೆಲ್ಫ್ ಮೇಲ್ಗಡೆ ಎಲ್ಲ ಕೆಲವೊಂದಷ್ಟು ಐಟಮ್ಸ್ ಇದ್ವು, ಅವನು ಕೂಡ ತೆಗೆದು ಮತ್ತೆ ಅದು ಬಾಕ್ಸಲ್ಲಿ ಹಾಕಿಟ್ಟೆ. ಬೇಡದೇ ಇರೋಂಥದ್ದು ಬಾಕ್ಸ್ಗಳು ಸುಮ್ಮನೆ ಇಟ್ಕೊಂಡ್ರೆ ನನಗೂ ಜಾಗ ಆಗೋದಿಲ್ಲ, ಏನಿಲ್ಲ. ಹಂಗಾಗಿ ಸ್ವಲ್ಪ ಫ್ರೀ ಆಗಲಿ, ಸಾಮಾನನ್ನು ಇಟ್ಕೊಳೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೂ ತೆಗ್ದೆ. ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಇನ್ನು ಉಳ್ಕಿರೋ ಸಾಮಾನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಕೆಳಗಡೆ ಶೆಲ್ಫ್ ಕೆಳಗಡೆ ಇಡ್ತಾಯಿದ್ದೀನಿ. ಹಾಗೆ ಮತ್ತೆ ಶೆಲ್ಫ್ ಮೇಲ್ಗಡೆ ಹತ್ತಿ ಅಲ್ಲಿ ಮೇಲ್ಗಡೆ ಇರೋಂಥ ಶೆಲ್ಫ್ನ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಧೂಳ ಇತ್ತು, ಅದಕ್ಕೋಸ್ಕರ ಸೋಪಿನ ಪೌಡ್ರು ಮತ್ತು ನೀರು ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ.
ಅದನ್ನು ಒರೆಸ್ಕೊಂಡು ಪಾತ್ರೆಗಳು ತೆಗ್ದಿಕ್ಕಣ ಅಂದ್ಕೊಂಡೆ. ಬಟ್ ಅದು ಬೇಕಾಗುತ್ತೆ ಮತ್ತು ಯಾರು ಅಗ್ಲಗ್ಲ ತೆಗಿತಾರಂತ ಹೇಳಿ ಪಾತ್ರೆಗಳು ಒಂದಿಷ್ಟು ಬಿಟ್ಟು ಇನ್ನು ಉಳ್ಕಿದ್ದು ಐಟಮ್ಸ್ನೆಲ್ಲ ತೆಗ್ದಿಕ್ಕಿದೆ. ಹಾಗೆ ಇಲ್ಲಿ ಬಾಟ್ಲುಗಳು ಮತ್ತು ಬಾಕ್ಸು ಅವೆಲ್ಲ ಇದ್ವಲ್ಲ ಅವನ್ನೆಲ್ಲ ತೆಗ್ದಿಟ್ಟು ಒರೆಸ್ಕೋತಾ ಇದ್ದೀನಿ. ಅವನ್ನೆಲ್ಲ ತೊಳಿಬೇಕಿತ್ತು, ಆದರೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಅದನ್ನು ಹಂಗೆ ತೆಗ್ದಿಟ್ಕೊಂಡೆ ಒರೆಸ್ಕೋತಾ ಇದ್ದೀನಿ. ಇನ್ನೊಂದು ಸಲ ಯಾವಾಗಾದರೂ ಫ್ರೀ ಆದಾಗ ಇದೆಲ್ಲ ಬಾಕ್ಸು ಪಾತ್ರೆಗಳು ಅವನ್ನೆಲ್ಲ ಇನ್ನೊಂದು ಸಲ ಕ್ಲೀನಾಗಿ ತೊಳೆದು ಮತ್ತೆ ಜೋಡಿಸ್ಕೋಬೇಕು. ನೋಡೋಣ ಅದು ಯಾವಾಗ ಟೈಮ್ ಆಗುತ್ತೋ ಆವಾಗ ಎಲ್ಲ ತೆಗೆದ್ಬಿಟ್ಟು ಜೋಡಿಸ್ಕೋಬೇಕು. ಮತ್ತು ಅಷ್ಟು ತೊಳೆದ್ಬಿಟ್ಟು ಧೂಳ ಎಲ್ಲ ಕೊಡುವಿ ಐಟಮ್ಸ್ ಎಲ್ಲ ಜೋಡಿಸ್ಕೋಬೇಕು. ಹಾಗೆ ಮನೆಗೆ ಸ್ವಲ್ಪ ಬಣ್ಣ ಬಳಿಬೇಕಿತ್ತಲ್ಲ, ಇವಾಗ ಬಳಿಬೋದಿತ್ತು, ಆದರೆ ಲಾಕ್ಡೌನ್ ಅಂತರ ಎಲ್ಲ ಹೇಳ್ತಿದ್ದಾರೆ. ಸುಮ್ಮನೆ ಈ ಟೈಮೆಲ್ಲ ಅಮೌಂಟ್ ಎಲ್ಲ ಖರ್ಚು ಮಾಡಿಕೊಂಡ್ರೆ ಮನೆಗೆ ಮತ್ತು ಏನಾದರೂ ಐಟಮ್ಸ್ ಬೇಕಂದ್ರೂ ದುಡ್ಡಿರಲ್ಲ ಒಂದೊಂದು ಸಲ. ಅದಕ್ಕೋಸ್ಕರ ಬೇಡ ಇವಾಗ ಸುಮ್ಮನೆ ಲಾಕ್ಡೌನ್ ಟೈಮಲ್ಲೆಲ್ಲ ಖರ್ಚು ಮಾಡ್ಕೊಳೋದಂತ ಹೇಳಿ ಸುಮ್ಮನಾದೆ. ಮತ್ತು ನನ್ನ ಒಂದಷ್ಟು ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿದರು, ನೀವು ಈ ಟೈಮಲ್ಲೆಲ್ಲ ದುಡ್ಡು ಖರ್ಚು ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ, ಲಾಕ್ಡೌನ್ ಬೇರೆ ಆಗ್ತಾಯಿದೆ ಅಂತ ಹೇಳಿದರು. ಪಾಪ ಅವ್ರು ಹೇಳಿದ್ದು ಒಳ್ಳೇದಕ್ಕೇ. ಸುಮ್ಮನೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಅಮೌಂಟ್ ಖರ್ಚು ಮಾಡಿಕೊಂಡ್ರೆ ಮನೆ ಡೆಕೋರೇಟ್ ಅಂತಂದೇಳಿ ಸರಿ ಹೋಗೋದಿಲ್ಲ. ಅದೇ ಇದ್ದರೆ ಎದಕ್ಕಾದ್ರೂ ಆಗುತ್ತಂತ ಹೇಳಿ ನಾನೇನು ಅಷ್ಟು ಖರ್ಚು ಮಾಡ್ಕೊಳ್ಲಿಲ್ಲ. ಇದ್ದಿದ್ದರಲ್ಲೇ ಸ್ವಲ್ಪ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ದೇವ್ರ ಇದನ್ನ ಇಕ್ಕಿದ್ವಲ್ಲ ಅದ್ರ ಪಕ್ಕದಲ್ಲೆಲ್ಲ ಬಾಕ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗ್ದಿಟ್ಟು ಮತ್ತು ದೇವ್ರ ಕೆಳಗಡೆ ಇರೋಂಥ ಕೊಡಪಾನಗಳೆಲ್ಲ ತೆಗೆದು ಅಲ್ಲೂ ಎಲ್ಲ ಒರೆಸ್ಕೋತಾ ಇದ್ದೀನಿ. ಮತ್ತು ಒಂದಷ್ಟು ಅದು ಧೂಳ ಬೇರೆ ಆಗಿಬಿಟ್ಟಿತ್ತು, ಅದಕ್ಕೆ ಆವಾಗಲೇ ಒರೆಸ್ಕೋತಾ ಇದ್ದೀನಿ. ಅಂದರೆ ವಾರಕ್ಕೊಮ್ಮೆ ಒರೆಸ್ಕೋತೀವಿ, ಅದೆಲ್ಲ ಕ್ಲೀನ್ ಮಾಡ್ಕೋತೀವಿ, ಆದ್ರೂ ಧೂಳ ಹಂಗೆ ಇರ್ತತಿ. ಹಾಗಾಗಿ ಮತ್ತೆ ಧೂಳ ಎಲ್ಲ ಒರೆಸ್ಕೋತಾ ಇದ್ದೀನಿ. ಅದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಹಾಗೆ ನೆಲ ಕೂಡ ಇವಾಗೆಲ್ಲ ಜೋಡಿಸ್ಕೊಂಡಿದ್ದೆಲ್ಲ ಆಯಿತು. ಮತ್ತು ನೆಲ ಒಂದು ಒರೆಸಿದ್ರೆ ಕೆಲಸನೂ ಮುಗಿಯುತ್ತೆ. ಮತ್ತು ಅಡುಗೆ ರೂಮಿನ ಕೆಲಸ ಮುಗಿಯುತ್ತೆ ಅಷ್ಟೇ. ಮತ್ತಿನ್ನು ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೋಬೇಕು. ಇವಾಗೆಲ್ಲ ದೇವರು ಕೆಳಗಡೆ ಎಲ್ಲ ಒರೆಸಿ ಎಲ್ಲ ಕ್ಲೀನಾಗಿ ಜೋಡಿಸಿದ್ದಾಯಿತು. ಇವಾಗ ನೆಲ ಒರೆಸ್ಕೋತಾ ಇದ್ದೀನಿ. ಅಡುಗೆ ರೂಮಲ್ಲಿ ಒರೆಸ್ಕೊಂಡು ಆಮೇಲೆ ಹಾಲಲ್ಲೆಲ್ಲ ಒರೆಸ್ಕೋಬೇಕು. ಬನ್ನಿ, ಈಗ ಕಸ ಗುಡಿಸ್ಕೋತಾ ಇದ್ದೀನಿ. ಅಲ್ಲಿ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡೆ. ಇವಾಗ ಈ ಕಡೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೋತಾ ಇದ್ದೀನಿ. ನನ್ನ ಮಗಳು ಆಗಲೇ ಬಂದು ಕ್ಯಾಮ್ರಾ ಮುಂದೆ ಅಡ್ಡ ನಿಂತಿದ್ಲು. ಆಮೇಲೆ ಇವಾಗ ಅವ್ರ ಅಜ್ಜಿ ಜೊತೆ ಹೊರಗಡೆ ಹೋದ್ಲು. ಇವಾಗ ಎಲ್ಲ ಕಸ ಗುಡಿಸ್ಕೊಂಡು ಮತ್ತು ಅಲ್ಲಿ ಮೂಲೆಯೆಲ್ಲ ಕಸ ಇತ್ತು ಅದೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಅದನ್ನೆಲ್ಲ ಕಸ ಎಲ್ಲ ತೆಗ್ದಾದ್ಮೇಲೆ ನೆಲ ಒರೆಸ್ಕೋಬೇಕು. ಒಂದು ಚೀಲ ಏನದು ಬೇಡದೇ ಇರೋಂಥ ಐಟಮ್ಸ್ ಎಲ್ಲ ಇದ್ವು, ಅದನ್ನೆಲ್ಲ ತೆಗ್ದಾಕಿದೆ. ಹಾಗೆ ಇನ್ನೂ ಇದೆ, ಆದರೆ ಅದನ್ನು ತೆಗಿಯೋಕ್ಕಾಗಲಿಲ್ಲ. ಇನ್ನೊಂದು ಸಲ ಯಾವಾಗಾದ್ರು ಟೈಮ್ ಸಿಕ್ಕಾಗ ಅದನ್ನು ತೆಗಿಬೇಕು. ಅವನದು ಅಜ್ಜದ ಆಟ ಸಾಮಾನು ಅದೆಲ್ಲ ಬೇಕಿರೋವನ್ನಷ್ಟೇ ಇಟ್ಕೊಂಡು ಬೇಡದಿರೋನ್ನೆಲ್ಲ ತೆಗ್ದು ಬಿಸಾಕಿದೆ. ಇವಾಗ ನಾನು, ಅಮ್ಮ, ಅಜ್ಜು, ಪಾಪು ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಅವಳು ನಿಮಗೆ ಬಂದು ಐಸ್ ಕ್ರೀಮ್ ಎಲ್ಲ ತೋರಿಸ್ತಾ ಇದ್ಲು. ಹಾಗೆ ಅಜ್ಜು ಒಂದು ಸೈಡಲ್ಲಿ ಕೂತ್ಕೊಂಡು ಅವ್ನ ಪಾಡಿಗೆ ನನಗೇನು ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಐಸ್ ಕ್ರೀಮ್ ತಿನ್ಕೋತ ಕೂತಿದ್ದ. ಅಮ್ಮನೂ ತಿಂದ್ಬಿಟ್ಟು ಹೊರಗಡೆ ಹೋದರು. ನಾನು ತಿಂತಾ ಕೂತಿದ್ದೀನಿ. ಭ್ರಮರನು ತಿಂತಾ ಇದ್ದಾಳೆ. ಐಸ್ ಕ್ರೀಮ್ ತಿನ್ನಬೇಡ ನನಗೆ ಕೊಡೆ ಅಂತ ಹೇಳಿದರೆ ಕೊಡ್ತಾ ಇಲ್ಲ. ಅವಳೊಬ್ಬಳೇ ಒಂದು ಫುಲ್ ತಿಂದಳು. ನೋಡಿ, ಈ ರೀತಿ ಜೋಡಿಸಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದಷ್ಟು ಮಟ್ಟಿಗೆ ಎಲ್ಲದೂ ನೀಟಾಗಿ ಜೋಡಿಸ್ಕೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ. ಜೋಡಿಸ್ಕೊಂಡಿರೋದು ಕರೆಕ್ಟ್ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ. ಆದಷ್ಟು ಅಂದರೆ ದುಡ್ಡೇನೋ ಖರ್ಚು ಮಾಡ್ಕೊಳ್ದಂಗೆ ಮನೇಲಿ ಸ್ವಲ್ಪ ಹಂಗೆ ಅಡುಗೆ ರೂಮ್ನ ಕ್ಲೀನಾಗಿ ಜೋಡಿಸ್ಕೊಂಡೆ. ನಂದು ಪ್ಲ್ಯಾನ್ ಬೇರೆ ಇತ್ತು, ಪೇಂಟೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡ್ಕೊಳ್ಳೋಣ. ತುಂಬ ಹೇಳ್ತಿದ್ದಾರೆ ನೀಟಾಗಿ ಇಟ್ಕೊಳ್ಳಿ ಅಂತಂದೆಲ್ಲ. ನೀಟಾಗಿ ಇಟ್ಕೊಳೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಆಗ್ತಾಯಿಲ್ಲ. ನನ್ನ ಮಕ್ಳದ್ದು ಒಂದು ಸ್ವಲ್ಪ ಕಾಟ ಇರುತ್ತಲ್ಲ. ಮತ್ತು ಕೆಳಗಡೆ ಎಲ್ಲ ಕರ್ಟನ್ ಎಲ್ಲ ಹಾಕಿದೆ. ಏನಾದರೂ ಐಟಮ್ಸ್ ಎಲ್ಲ ಭಾಳ ಕಾಣ್ತಿದ್ವಲ್ಲ, ಹಾಗಾಗಿ ಕರ್ಟನ್ ಎಲ್ಲ ಹೊಲಿಸಿ ಹಾಕಿದೆ. ಕರ್ಟನ್ಗಳಿದ್ವು ಮನೇಲಿ, ಅದನ್ನೇ ಅಡ್ಡ ಹಾಕಿದ್ದೀನಿ. ಹಾಗೆ ಇವಾಗ ಟೀ ಮಾಡಲಿಕ್ಕೆ ಇಕ್ತಾಯಿದ್ದೀನಿ. ಟೀ ಮಾಡಿ ಒಂದು ಕಡೆ ಸಾಂಬಾರು ಬಿಸಿಗೆ ಇಕ್ಬೇಕು. ಹಾಗೆ ಒಂದು ಸ್ವಲ್ಪ ಅನ್ನ ಮಾಡಬೇಕು. ಸಾಂಬಾರು ಸ್ವಲ್ಪ ಇದೆ, ಅದಕ್ಕೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡಬೇಕು. ಅಷ್ಟೇ ಇವತ್ತಿಂದ ರಾತ್ರಿ ಊಟ. ಮಾಡೋಣ ಅಂದ್ಕೊಂಡೆ ಸಾಂಬಾರು, ಆದರೆ ಕರೆಂಟ್ ಬೇರೆ ಇರಲಿಲ್ಲ. ಬೆಳಗ್ಗೆಯಿಂದ
10 ಗಂಟೆಗೆ ತೆಗ್ದಿದ್ರು. ಇವಾಗ ಸಂಜೆ 6 ಗಂಟೆ ಹಂಗೆ 6 ಗಂಟೆನೂ ಅಲ್ಲ 6:15ಕ್ಕೆ ಕೊಟ್ಟಿದ್ದಾರೆ ಕರೆಂಟು. ಈ ಟೈಮಲ್ಲಿ ಮತ್ತಿನ್ನೇನು ಸಾಂಬಾರು ಮಾಡೋದಂತ ಹೇಳಿ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ಊಟ ಮಾಡ್ತಾರಂತ ಹೇಳಿ ಚಟ್ನಿ ಮಾಡ್ಕೋಬೇಕೀಗ. ಇವಾಗ ಸಾಂಬಾರಿಗೆ ಫಸ್ಟು ಬಿಸಿ ಇಟ್ಟು ಇವಾಗ ಅನ್ನಕ್ಕೆ ಅಕ್ಕಿ ತೊಗೊಂಡು ತೊಳ್ಕೊಂಬಂದು ಇವಾಗ ಇಕ್ತಾಯಿದ್ದೀನಿ ಅನ್ನಕ್ಕೆ. ಹಾಗೆ ಅಜ್ಜನೂ ಕೂಡ ಬಂದಿದ್ದಾನೆ, ಅವನಿಗೆ ಊಟ ಮಾಡಿಸ್ಬೇಕು. ಪಾಪ ಅವನು ಮಲ್ಕೊಂಡಿಲ್ಲ ಮಧ್ಯಾಹ್ನ. ಭ್ರಮರನೂ ಕೂಡ ಮಲ್ಕೊಂಡಿಲ್ಲ, ಅವಳು ಬೇಗ ಮಲ್ಕೊಂಡ್ಬಿಡ್ತಾಳೆ. ಅದಕ್ಕೆ ಫಸ್ಟು ಬೇಗ ಬೇಗ ಅಡುಗೆ ಮಾಡಿಕೊಂಡು ಅವ್ರಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಇವಾಗ ಚಟ್ನಿಗೆ ಜೋಡಿಸ್ಕೊತಾ ಇದ್ದೀನಿ. ಚಟ್ನಿ ಅಂದರೆ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಕಾಯಿ ಎಲ್ಲ ತೊಳೆದು ಅದರ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಭ್ರಮರ ಬಂದುಬಿಟ್ಟು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಅವಳ ಹೆಲ್ಪ್ ನಿಮಗೆಲ್ರಿಗೂ ಗೊತ್ತೇ ಇದೆ, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು ಮಾತ್ರ. ಈಗ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೋಡ್ತಾ ಇದ್ರಲ್ಲ ಎಷ್ಟು ಕತ್ತಲು ಇದೆ, ಲೈಟ್ ಬೇರೆ ಇದಾಗಿಬಿಟ್ಟಿದೆ, ಫುಲ್ ಕತ್ತಲಿದೆ ಹೊರಗಡೆ ಎಲ್ಲ. ಹಾಗೆ ಒಂದು ರೌಂಡ್ ಹಿಂಗೆ ನಾನು ನನ್ನ ಮಗಳು ಹಾಗೆ ಅಜ್ಜು ಹೊರಗಡೆ ಬಂದು ನೋಡಿಕೊಂಡು ಬೇಡ ಒಳಗೆ ಹೋಗೋಣ ಅಂತ ಒಳಗಡೆ ಬಂದು ಈ ಟ್ರೈಪೋಡಲ್ಲೇ ನಾನು ವಿಡಿಯೋ ಶೂಟ್ ಮಾಡೋದು. ಇಲ್ಲಿ ನಾನು ಇಕ್ಕಿದ್ದೀನಲ್ಲ ಇದೇ ಪ್ಲೇಸಲ್ಲಿ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಇಕ್ತೀನಿ. ಇದು 3 ಸ್ಟೆಪ್ ಇದೆ, ಆದರೆ ಅಷ್ಟೊಂದೇನು ಹೈಟ್ ಇಲ್ಲ, ಮೀಡಿಯಮ್ ಹೈಟಲ್ಲಿದೆ. ವಿಡಿಯೋ ಮಾಡೋದಕ್ಕೆ ಓಕೆ ಚೆನ್ನಾಗಿದೆ. ಹಾಗೆ ಒಂದು ಸ್ವಲ್ಪ ನನ್ನ ಮಗನೂ ಕೂಡ ಮುರಿದಿಕ್ಕಿದ್ದಾನೆ, ಇದರಲ್ಲೇ ಮುರಿದಿದೆ, ಆದ್ರೂ ಕೂಡ ಇದರಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಹೊಸ ತೊಗೋಬೇಕು, ಆದರೆ ಇವಾಗ ಆಗಲ್ಲ, ಇನ್ನೊಂದು ಸಲ ತೊಗೊತೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.